ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು 9ನೇ ತರಗತಿಯ ಗಣಿತದಲ್ಲಿ ಸೇತುಬಂಧದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಕೊಡುತ್ತೀನಿ. ಸೊ ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ನಾವು ಕೊಟ್ಟಾಯಿತು. ಸೊ ತಾವುಗಳು ಸೇತುಬಂಧ 2025-26 ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ನಮ್ಮ ವಿಡಿಯೋಗಳನ್ನು ತಾವು ಚೆಕ್ಔಟ್ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಮೊದಲ ಪ್ರಶ್ನೆ, 3/8 + 1/2 ಸಂಕ್ಷಿಪ್ತ ರೂಪ ಏನಾಗಿರ್ತದೆ ಅಂತ ಕೇಳಿದ್ರು. ಎ 7/16, ಬಿ 7/8, ಸಿ 3/5, ಡಿ 12/5. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 7/8 ಅನ್ನೋದು ಸರಿ ಇದೆ. ಮುಂದಿನ ಪ್ರಶ್ನೆ, 3 × 2 = 6 ಇದು ಗುಣಾಕಾರದ ಯಾವ ನಿಯಮವನ್ನೇ ತಿಳಿಸ್ತದೆ? ಬಿ ಪರಿವರ್ತನೀಯ ನಿಯಮ, ಬಿ ಆವರ್ತ ನಿಯಮ, ಸಿ ಸಹವರ್ತನೀಯ ನಿಯಮ, ಡಿ ಆವರ್ತನಿ ಅನನ್ಯತೆಯ ನಿಯಮ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆವರ್ತ ನಿಯಮ ಅನ್ನೋದು ಸೂಚಿಸ್ತದೆ. ಮುಂದಿನ ಪ್ರಶ್ನೆ 3, 2x - 7 = x - 6 ಆದಾಗ x ನ ಬೆಲೆ ಏನಾಗಿರ್ತದೆ ಅಂತ ಕೇಳಿದ್ರು. ಎ 0, ಬಿ 1, ಸಿ 6, ಡಿ 3. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 1 ಅನ್ನೋದು ಸರಿ ಇದೆ. ಪ್ರಶ್ನೆ 4, 2x - 3 / 3 = 7 ಆದಾಗ ಇದರಲ್ಲಿ x ನ ಬೆಲೆಯನ್ನು ಕಂಡುಹಿಡಿಬೇಕು. ಎ 5, ಬಿ 3, ಸಿ 10, ಡಿ 12. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 12 ಅನ್ನೋದು ಸರಿ ಇದೆ. 5ನೇ ಪ್ರಶ್ನೆ, PQRS ಒಂದು ಸಮಾಂತರ ಚತುರ್ಭುಜ ಆದರೆ LP ಮತ್ತು LR ನಡುವಿನ ಅಂದರೆ ಇದು ಕೋನ P ಮತ್ತು ಕೋನ R ನಡುವಿನ ಸಂಬಂಧ ಹೇಗಿರ್ತದೆ ಅಂತ ಕೇಳಿದ್ರು. ಸೊ ನೋಡಿದ್ರೆ ಗೊತ್ತದ, PQRS ಸಮಾಂತರ ಚತುರ್ಭುಜದ ಸೊ ಏನಾಗಿರ್ತದಪ್ಪ ಅಂತಂದ್ರೆ ಕೋನ P ಗೆ ಕೋನ R ಅಂತಕ್ಕಂಥದ್ದು ಸಮಾನೇ ಆಗಿರ್ತದೆ. ಪ್ರಶ್ನೆ 6, ಒಂದು ಬಹುಭುಜದ ಎಲ್ಲ ಹೊರಕೋನಗಳ ಮೊತ್ತ ಎಷ್ಟಾಗಿರ್ತದೆ ಅಂತ ಕೇಳಿದ್ರು. ಎ 0 ಡಿಗ್ರಿ, ಬಿ 180 ಡಿಗ್ರಿ, ಸಿ 360 ಡಿಗ್ರಿ, ಡಿ 90 ಡಿಗ್ರಿ. ಸೊ ದ ರೈಟ್ ಆನ್ಸರ್ ಈಸ್ ಹೊರಕೋನಗಳ ಮೊತ್ತ 360 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಈ ಚಿತ್ರದಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಂಗೀತದ ಪ್ರಕಾರಗಳನ್ನು ಇಷ್ಟಪಡುವವರನ್ನ ಪೈನಕ್ಸೆಯಲ್ಲಿ ತೋರಿಸಿದ್ದಾರೆ. 60 ಜನ ಇದ್ದಾರೆ. ಶಾಸ್ತ್ರೀಯ ಸಂಗೀತ ಇಷ್ಟಪಟ್ಟರೆ ಒಟ್ಟು ಸಮೀಕ್ಷೆಗೆ ಒಳಪಟ್ಟವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರು. ಸೊ ದ ಆಪ್ಷನ್ ಎ 750, ಆಪ್ಷನ್ ಬಿ 600, ಆಪ್ಷನ್ ಸಿ 400, ಆಪ್ಷನ್ ಡಿ 300. ಸೊ ಅಲ್ಲಿರ್ತಕ್ಕಂಥವುಗಳನ್ನು ಘಟಕಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಲೆಕ್ಕ ಹಾಕಬೇಕು. ಸೊ ಲೆಕ್ಕ ಹಾಕಿದ ಮೇಲೇ ನಿಮಗೆ ಏನಾಗ್ತದೆ ಉತ್ತರ ಅನ್ನೋದು ಗೊತ್ತಾಗ್ತದೆ. ಸೊ ಅವರು ಏನು ಕೇಳಿದ್ದಾರೆ ಅಂತಂದರೆ ಶಾಸ್ತ್ರೀಯ ಸಂಗೀತ ಇಷ್ಟಪಟ್ಟರೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಅದರ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಆಪ್ಷನ್ ಎಸ್ ಬಿ 600 ಅಂತಕ್ಕಂಥದ್ದು ಸರಿಯಾದ ಉತ್ತರನೇ ಬರ್ತದೆ. ಮುಂದಿನ ಪ್ರಶ್ನೆ 8, 1 ರಿಂದ 10 ಸಂಖ್ಯೆಗಳ ಎಲ್ಲ ಕಾರ್ಡ್ಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿದ್ದಾರೆ. ಅವುಗಳಲ್ಲಿ ಯಾದೃಚ್ಛಿಕವಾಗಿ ಆಯ್ಕೆ ಮಾಡಲಾದ ಸಂಖ್ಯೆ ಬೆಸ ಸಂಖ್ಯೆ ಆಗಿರುವ ಘಟನೆಯ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. 1 ರಿಂದ 10 ಬೆಸ ಸಂಖ್ಯೆಗಳಿದಾವೆ. 1, 3, 5, 7, 9 ಅನ್ನೋದು ನಿಮಗೆ ಗೊತ್ತಾಗ್ತದೆ. ಓಕೆ, ಹಾಗಾದ್ರೆ ನೀವು ಏನು ಬರಿಬೇಕಾಗಿರ್ತದೆ? ಸಂಭವನೀಯತೆ 5/10 ಅನ್ನೋದು ಸರಿಯಾದ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ, ಯಾವುದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿಯಾಗಿ ನೀವು ಕಂಡುಹಿಡಿಬಹುದು. ಯಾವುದಪ್ಪ ಅಂತಂದರೆ 578 ಅನ್ನೋದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅನ್ನೋದನ್ನು ನೀವು ಬರೆದ್ರೆ ಸೊ ನಿಮ್ಮ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಪ್ರಶ್ನೆ ಸಂಖ್ಯೆ 10, 3√5832 ಬೆಲೆ ಎಷ್ಟು? ಎ 22, ಬಿ 8, ಸಿ 14, ಡಿ 18. ಸೊ ನೋಡಿ, 3√5832 ಇದೆ. ಅದರ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ 18 ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 11, 5 ಪೈ ಮತ್ತು 4 ರೂಪಾಯಿಗಳ ಅನುಪಾತ ಅಂತ ಕೇಳಿದ್ರು. ಅಂದರೆ ಪೈ ಇಟ್ ಮೀನ್ಸ್ ಪೈಸೆ ಅಂತ ನಿಮ್ಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಹಾಗಾದರೆ ಅದರ ಅನುಪಾತ ಎಷ್ಟಾಗಿರ್ತದೆ ಅಂತ ಕೇಳಿದ್ರು. ಅದನ್ನು ಎಲ್ಲವನ್ನು ಕೂಡ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಒಂದು ಸರಳ ರೂಪಕ್ಕೆ ತರಬೇಕು. ಪೈಸೆಗಾದರೂ ತರಬೇಕು ಅಥವಾ ರೂಪಾಯಿಗಳಿಗಾದರೂ ಒಯ್ಯಬೇಕು. ಪೈಸೆಗೆ ಒಯ್ಯಬೇಕು. 1:80 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವಾರ್ಷಿಕ 10ರ ಬಡ್ಡಿ ದರ ಇದೆ. ರೂಪಾಯಿ 12,600 ಇದೆ. 2 ವರ್ಷಗಳಿಗೆ ಆಗುವ ಚಕ್ರ ಬಡ್ಡಿಯನ್ನು ಕಂಡುಹಿಡಬೇಕು. ಸೊ ಚಕ್ರ ಬಡ್ಡಿಯ ಸೂತ್ರ ಗೊತ್ತಿದ್ರೆ ಸೊ ನೀವು ಬಡ್ಡಿ ದರ, ಅಸಲು ಮತ್ತು ವರ್ಷಗಳಿಗೆ ಕಂಡುಹಿಡಿದಾಗ ಸೊ ನಿಮ್ಮ ಉತ್ತರ ಆಪ್ಷನ್ ಸಿ 2646 ಅನ್ನೋ ಆಯ್ಕೆ ಸರಿಯಾಗಿ ಬರ್ತದೆ. ಮುಂದಿನ ಪ್ರಶ್ನೆ 13, ಈ ಕೆಳಗಿನವುಗಳಲ್ಲಿ ಯಾವುದು ದ್ವಿಪದೋಕ್ತಿಗೆ ಒಂದು ಉದಾಹರಣೆ ಅಂತ ಕೇಳಿದ್ರು. 2x + 5x, ಬಿ 2y, ಸಿ 2x × 3x / 5, ಡಿ 2x - 5y. ಸೊ ದ ರೈಟ್ ಆನ್ಸರ್ ಆಪ್ಷನ್ ಡಿ 2x - 5y ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 14, 2x
ಇನ್ ದ ಬ್ರಾಕೆಟ್ 5x - 3y ನ ಗುಣಲಬ್ಧ ಎಷ್ಟಾಗಿರ್ತದೆ ಅಂತ ಕೇಳಿದ್ರು. ಎ 10x + 5y, ಬಿ 10x² + 6xy, ಸಿ 10x² - 6y, ಡಿ 10x² - 6xy. ಸೊ ದ ಆಪ್ಷನ್ ಏನಾಗ್ತದಪ್ಪ ಅಂತಂದ್ರೆ ಆಪ್ಷನ್ ಡಿ 10x² - 6xy ಅನ್ನೋದು ಅದರ ಗುಣಲಬ್ಧದಲ್ಲಿ ಬರ್ತದೆ. 15ನೇ ಪ್ರಶ್ನೆ, ಒಂದು ಚೌಕಘನದ ಅಂಚಿನ ಉದ್ದ x ಆದ್ರೆ ಅದರ ಘನಫಲವನ್ನ ಕಂಡುಹಿಡಬೇಕು. ಸೊ ಘನಫಲದ ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತಾದ್ರೆ ನಿಮಗೆ ಗೊತ್ತಾಗ್ತದೆ. ಸೊ ಎಷ್ಟಾಗ್ತದಪ್ಪ ಅಂತ ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತು, ಕಾಮೆಂಟ್ ಅಲ್ಲಿ ಕೊಡಬೇಕು. ಮುಂದಿನ ಪ್ರಶ್ನೆ 16, ಒಂದು ಘನ ಮೀಟರ್ ಎಷ್ಟು ಲೀಟರ್ಗೆ ಸಮ ಅಂತ ಕೇಳಿದ್ರು. ಎ 1000 ಲೀಟರ್, ಬಿ 100 ಲೀಟರ್, ಸಿ 10 ಲೀಟರ್, ಡಿ 1 ಲೀಟರ್. ಸೊ ದ ಆಪ್ಷನ್ ಈಸ್ ಎ 1000 ಲೀಟರ್ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 17, 2 ರ ಘಾತ -3 ಇಂಟು 3 ರ ಘಾತ 2 ಬೆಲೆಯನ್ನ ಸರಳ ರೂಪಕ್ಕೆ ತರಬೇಕು. ಅದರ ಉತ್ತರ ಎ 8 ಆಗತ್ತಾ, ಬಿ -8, ಸಿ 9/8, ಡಿ -9/8. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 9/8 ಅನ್ನೋದೇ ಸರಿ ಇದೆ. ಮುಂದಿನ ಪ್ರಶ್ನೆ, ಬಿಟ್ಟ ಸ್ಥಳವನ್ನ ತುಂಬಬೇಕು. a/m / a/n ಎಷ್ಟಾಗಿರ್ತದೆ? ಆಪ್ಷನ್ ಎ am + n, ಆಪ್ಷನ್ ಬಿ am - n, ಆಪ್ಷನ್ ಸಿ a × a m × n, ಡಿ a/mn ಅಂತ ಕೇಳಿದ್ದಾರೆ. ಸೊ ದ ಆಪ್ಷನ್ ಬಿ am - 1 ಇಸ್ ದ ರೈಟ್ ಆನ್ಸರ್. ಎ ದ ಘಾತ m - n ಅನ್ನೋದು ಸರಿ ಇದೆ. 19ನೇ ಪ್ರಶ್ನೆ, ದಪ್ಪ ಕಾಗದಗಳ 12 ಹಾಳೆಗಳ ತೂಕ 40 ಗ್ರಾಂ. ಅದೇ ಕಾಗದ ಎಷ್ಟು ಹಾಳೆಗಳ ತೂಕ 2.12 ಕಿಲೋಗ್ರಾಮ್ ಅನ್ನು ತೂಗುತ್ತದೆ? ಎ 250, ಬಿ 700, ಸಿ 400, ಡಿ 750. ಸೊ ದ ಆಪ್ಷನ್ ಈಸ್ ಡಿ 750 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 3x² + 9xy + 4xy + 12y² ನ ಅಪವರ್ತನಗಳು ಏನಾಗಿರ್ತವೆ? ಸೊ ಅದರಲ್ಲಿ ಆಪ್ಷನ್ ಸಿ 3x + 4y, x + 3y ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇಷ್ಟಿತ್ತು ಈ ವಿಡಿಯೋ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. PDF ನಮ್ಮ ವಾಟ್ಸಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಾವು ಶೇರ್ ಮಾಡಿದ್ದೀವಿ, ಅಲ್ಲಿ ಯೂಸ್ಗಳನ್ನು ಪಡ್ಕೊಡ್ರಿ ಅಂತ ಹೇಳ್ತಾ, ಸೊ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ, ಯಾಕಂದ್ರೆ ಅದೇ ನಮ್ಗಿರ್ತಕ್ಕಂಥ ಒಂದು ಬೆಸ್ಟ್ ಮೋಟಿವೇಶನ್ ಅಂತ ಹೇಳ್ತಾ ಟೇಕ್ ಕೇರ್.